ಕನ್ನಡ ಚಿತ್ರರಂಗದ ಖ್ಯಾತ ಹಿರಿಯ ನಾಯಕಿ ನಟಿಯಾಗಿದ್ದಂಥ ಲಕ್ಷ್ಮಿ ಅವರ ಬಗ್ಗೆ ಬಂದಿರುವಂಥ ಸುದ್ದಿ ಇದು ಇನ್ನಿಲ್ಲ ಅಂತ ಹೇಳ್ಬೋದು. ಏನೋ ಇದರಿಗೆ ಸಂಪೂರ್ಣ ಮಾಹಿತಿ ನಮಗೆ ಕೊಡ್ತೀವಿ. ಅದಕ್ಕೆ ಮುಂದೆ ಚಾನಲ್ ಸಬ್ಸ್ಕ್ರೈಬ್ ಸ್ನೇಹಿತರೆ. ಲಕ್ಷ್ಮಿ ಅವರು ಕನ್ನಡ ಸಿನಿಮಾಗಳಲ್ಲಿ ಸಾಕಷ್ಟು ಸಿನಿಮಾಗಳನ್ನು ಮಾಡಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೂಡ ಕೊಟ್ಟಂಥ ನಟಿ ಅಂತ ಹೇಳ್ಬೋದು. ಇದೀಗ ಇವರು ಇನ್ನಿಲ್ಲ ಅನ್ನೋದು ನಿಜಕ್ಕೂ ಕೂಡ ಒಂದು ರೀತಿ ಆಘಾತಕಾರಿ ಸುದ್ದಿ ಅಂತ ಹೇಳ್ಬೋದು. 2008ರಲ್ಲಿ ಬಂದಿದ್ದ ಬ್ಲಾಕ್ ಬಸ್ಟರ್ ಸಿನಿಮಾದ ಮೂಲಕ ಕೊನೆಯ ಸಿನಿಮಾನ ಕೂಡ ಇರೋದಾಗಿತ್ತು. ಆದರೆ ಯಾರೊಬ್ಬ ಈ ನಟಿ ಅಂತ ಮಾಡ್ತಾ ಬಂದರೆ ಬೇರೆ ಇವರು ಯಾರೋ ಕಥೆಯಲ್ಲ ಜೀವನದ ನಿರೂಪಕ್ಕೆ ಆಗಿದೆ ಅಂತ ಲಕ್ಷ್ಮಿ ಅವರು ಗಾಳಿ ಮಾತು ಲಕ್ಷ್ಮಿ ಅವರ ಅಂತಲೇ ಹೇಳೋದಾಗುತ್ತೆ. ಮತ್ತು ಜೋಲಿ ಲಕ್ಷ್ಮಿ ಅವರ ಅಂತ ಕೂಡ ಕರೆಯಲಾಗ್ತದೆ. 2008ರಲ್ಲಿ ವಂಶ ಸಿನಿಮಾನ ಇವರು ಕೊನೆಯ ಸಿನಿಮಾನು ಕೂಡ ಆಗಿದ್ದು. ಗಾಳಿ ಮಾತು ಸಿನಿಮಾದ ಮೂಲಕ ಬಂದಂಥ ನಾಯಕಿಯಾಗಿ ಇವರು ಬ್ಲಾಕ್ ಬಸ್ಟರ್ ಸಿನಿಮಾಗಳನ್ನು ಕೊಡ್ತಾ ಬಂದರು. ಜೋಲಿ ಸಿನಿಮಾದಲ್ಲಿ ಆ ಸಂದರ್ಭದಲ್ಲಿ ಸಾಕಷ್ಟು ಆಟಾಗಿ ಮತ್ತು ಬೋರ್ಡಾಗಿ ಕಾಣಿಸ್ಕೊಂಡಂಥ ಅದ್ಭುತವಾದಂಥ ನಟಿ ಅಂತ ಇವನ್ನ ಕರೆಯಲಾಗ್ತಿತ್ತು. ಜೋಲಿ ಸಿನಿಮಾ ಅವ್ರಿಗೆ ಬಹಳ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು. ಸಿಕ್ಕಾಪಟ್ಟೆ ದೊಡ್ಡ ಮಟ್ಟಿಗೆ ರೊಮ್ಯಾಂಟಿಕ್ ಇರುವಂಥ ಮೂವಿ ಅಂತ ಹೇಳ್ಬೋದು. 1980ರಲ್ಲಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿ ಕೂಡ ಇದಾಗಿತ್ತು. 80, 90, 2000 ಇಸ್ವಿಯ ತನಕ ಕೂಡ ಸಾಕಷ್ಟು ಬೇಡಿಕೆ ಇದ್ದಂಥ ಅದ್ಭುತ ಕಲಾವಿದ ನಟಿ ಲಕ್ಷ್ಮಿ ಅವರು ಇದೀಗ ಚಿತ್ರರಂಗದಿಂದ 20 ವರ್ಷ ದೂರ ಉಳಿದು ತಮಿಳುನಾಡಿನಲ್ಲಿ ಖಾಸಗಿ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೊಟ್ಟುಕೊಂಡು ಅಲ್ಲೇ ಇದ್ದಾರೆ. ಚಿತ್ರರಂಗದಿಂದ